ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ನಮ್ಮ ದೇಹದ ಒಂದು ಅದ್ಭುತ ಅಂಗವಾದ ಮೆದುಳಿನ ಬಗ್ಗೆ ಕೆಲವು ವಿಚಾರವನ್ನ ತಿಳಿಸಿಕೊಡುತ್ತೇವೆ. ಮೆದುಳು ಇದು ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಲ್ಲಿ ಕಂಡುಬರುವಂತಹ ಒಂದು ಅಂಗ. ನಮ್ಮ ದೇಹದಲ್ಲಿರುವ ಮೆದುಳು ಒಂದು ಅದ್ಭುತ ಎಂದೇ ಹೇಳಬಹುದು. ಇದು ಅತ್ಯಂತ ಹೆಚ್ಚಿನ ಕಂಟ್ರೋಲಿಂಗ್ ಪವರ್ ಅನ್ನು ಹೊಂದಿದೆ. ಮೆದುಳು ಸುಮಾರು 3 ಪೌಂಡ್ ಭಾರವಾಗಿ ನೆರಿಗೆಗಳಿಂದ ಕೂಡಿರುತ್ತದೆ. ನಾವು ಮಾತನಾಡುವುದು, ಯೋಚಿಸುವುದು, ಕಲಿಯುವುದು, ಮರೆಯುವುದು, ಹೊಸ ಥರದ ಯೋಚನೆಗಳನ್ನು ಮಾಡುವುದು, ಇವುಗಳಿಂದ ಶುರುವಾಗಿ ಕಣ್ಣಿನ ರೆಪ್ಪೆ ಮುಚ್ಚುವ, ಉಸಿರಾಡುವ, ಹೃದಯ ಬಡಿಯುವ ಎಲ್ಲ ಚಟುವಟಿಕೆಗಳನ್ನು ಮೆದುಳು ನಿಯಂತ್ರಿಸುತ್ತದೆ. ಇನ್ನೂ ಹೆಚ್ಚಿನದಾಗಿ ಹೇಳಬೇಕೆಂದರೆ ನಮ್ಮ ಇಡೀ ದೇಹದ ಚಲನವಲನಗಳನ್ನು ಮೆದುಳೇ ನಿಯಂತ್ರಿಸುತ್ತದೆ. ನಮ್ಮ ಮೆದುಳು ಎಷ್ಟು ಚುರುಕು ಮತ್ತು ಶಕ್ತಿಯುತವಾಗಿದೆ ಎಂದರೆ, ಉದಾಹರಣೆಗೆ ನಮ್ಮ ಎದುರಿಗೆ ಏನಾದರೂ ಅನಾಹುತ ನಡೆಯುತ್ತಿದೆ ಎಂದಾಗ ನಾವು ಅದನ್ನು ತಪ್ಪಿಸಲು ಕೆಲವೇ ಸೆಕೆಂಡುಗಳು ಮಾತ್ರ ಉಳಿದಿರುತ್ತದೆ ಎಂದಾಗ ನಮ್ಮ ಕಣ್ಣುಗಳಿಗೆ ಕಾಣುವ ಚಿತ್ರಣವನ್ನು ಮೆದುಳು ಗ್ರಹಿಸಿ ಕ್ಷಣ ಮಾತ್ರದಲ್ಲಿ ನಾವು ಅದಕ್ಕೆ ಹೇಗೆ, ಎಲ್ಲಿ, ಯಾವ ವೇಗದಲ್ಲಿ ಅದನ್ನು ರಕ್ಷಿಸಬೇಕು ಎಂಬುದನ್ನು ಮೆದುಳು ತಿಳಿಸುತ್ತದೆ. ಅದಾದ ಮೇಲೆ ನಮ್ಮ ಕೈ, ಕಾಲು, ಕಿವಿ, ಕಣ್ಣು ಮತ್ತು ಇತರ ಸ್ಪರ್ಶ ಇಂದ್ರಿಯಗಳಿಗೆ ಮೆದುಳಿನಿಂದ ಬರುವ ಮಾಹಿತಿಯಿಂದ ನಾವು ಮಾಡಬೇಕಾಗಿದ್ದ ಕೆಲಸ ಸಂಪೂರ್ಣವಾಗುತ್ತದೆ. ಈ ರೀತಿಯ ಅಸಾಮಾನ್ಯ ಕೆಲಸಗಳನ್ನು ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸುವ ನಮ್ಮ ಮೆದುಳನ್ನು ಯಾವ ಕಂಪ್ಯೂಟರ್ಗೂ ಹೋಲಿಸಲು ಸಾಧ್ಯವಿಲ್ಲ. ನಮ್ಮ ಮೆದುಳಿನಲ್ಲಿ ಸುಮಾರು 100 ಬಿಲಿಯನ್ ಅತ್ಯಂತ ಸೂಕ್ಷ್ಮ ನ್ಯೂರಾನ್ಗಳು ಎಂಬ ಜೀವಕೋಶಗಳಿವೆ. ಅವುಗಳನ್ನು ಲೆಕ್ಕ ಹಾಕಲು ಸಾಧ್ಯವಿಲ್ಲ. ನಾವು ಕನಸು ಕಾಣುವಾಗ, ನಗುವಾಗ, ಯೋಚನೆ ಮಾಡುವಾಗ, ನೋಡುವಾಗ ಅಥವಾ ನಡೆದಾಡುವಾಗ ರಾಸಾಯನಿಕ ಮತ್ತು ವಿದ್ಯುತ್ ಸಂಕೇತಗಳು ಈ ನ್ಯೂರಾನ್ಗಳ ಮಧ್ಯೆ ರವಾನೆಗೊಳ್ಳುತ್ತದೆ. ನಮ್ಮ ಮೆದುಳಿಗೆ ವಿಶ್ರಾಂತಿ ಅನ್ನೋದೇ ಇರುವುದಿಲ್ಲ. ಇಡೀ ಜಗತ್ತಿನಲ್ಲಿ ಇರುವ ಎಲ್ಲ ಫೋನ್ಗಳು ಕಳುಹಿಸುವುದಕ್ಕಿಂತ ಹೆಚ್ಚಿನ ಸಂದೇಶವನ್ನು ಈ ನ್ಯೂರಾನ್ಗಳು ಸೃಷ್ಟಿಸಿ ರವಾನಿಸುತ್ತವೆ. ಇದಕ್ಕಾಗಿ ಪ್ರತಿಯೊಂದು ನ್ಯೂರಾನ್ಗಳು ಉತ್ಪತ್ತಿ ಮಾಡುವ ವಿದ್ಯುತ್ ಒಟ್ಟು ಸೇರಿ ಒಂದು ಕಡಿಮೆ ಶಕ್ತಿಯ ಬಲ್ಬ್ ಉರಿಯಲು ಬೇಕಾಗುವ ಪ್ರಮಾಣದಷ್ಟು ವಿದ್ಯುತ್ತನ್ನು ಮೆದುಳು ಉತ್ಪತ್ತಿ ಮಾಡುತ್ತದೆ. ಮೆದುಳಿನಿಂದ ನಮ್ಮ ದೇಹದ ಬೇರೆ ಬೇರೆ ಅಂಗಗಳಿಗೆ ಸಂಕೇತಗಳು ಗಂಟೆಗೆ 200 ಕಿಲೋಮೀಟರ್ನಷ್ಟು ವೇಗದಲ್ಲಿ ಚಲಿಸುತ್ತದೆ. ಹಾಗಾಗಿ ನಾವು ನಮಗೆ ಏನಾದರೂ ಆದಾಗ ತಕ್ಷಣ ಪ್ರತಿಕ್ರಿಯೆ ನೀಡುತ್ತೇವೆ. ಉದಾಹರಣೆಗೆ, ನಮ್ಮ ಕಾಲಿನ ಮೇಲೆ ಯಾವುದಾದರೂ ಕೀಟ ಇದೆ ಎಂದರೆ ತಕ್ಷಣ ನಾವು ಅದನ್ನು ಓಡಿಸುತ್ತೇವೆ. ಅಥವಾ ನಮಗೆ ಗೊತ್ತಿಲ್ಲದೆ ಬಿಸಿ ವಸ್ತುಗಳನ್ನು ಮುಟ್ಟಿದ ತಕ್ಷಣ ನಮ್ಮ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ. ನಾವು ಏನನ್ನಾದರೂ ಕಲಿಯಬೇಕು ಎಂದುಕೊಂಡು ಅದನ್ನು ಅಭ್ಯಾಸ ಮಾಡಿದರೆ ಮೆದುಳು ನ್ಯೂರಾನ್ಗಳಿಂದ ಅದನ್ನು ನೆನಪಿಟ್ಟುಕೊಳ್ಳುವಂತೆ ಮಾಡುತ್ತದೆ. ಇದರಿಂದ ಮೆದುಳಿನಲ್ಲಿ ಹೊಸ ಸಂಪರ್ಕಗಳು ಉಂಟಾಗುತ್ತವೆ. ಹೀಗಾಗಿ ಪ್ರತಿ ಬಾರಿ ನಾವು ಏನನ್ನಾದರೂ ಕಲಿತಾಗಲೂ, ವಿವರಿಸಿದಾಗಲೂ ಅಥವಾ ನೆನಪಿಸಿಕೊಂಡಾಗಲೂ ಮೆದುಳಿನ ಸೂಕ್ಷ್ಮ ರಚನೆಗಳು ಬದಲಾಗುತ್ತಾ ಇರುತ್ತದೆ. ನಾವು ಮಲಗಿ ನಿದ್ರಿಸುತ್ತಿದ್ದಾಗಲೂ ಮೆದುಳು ತನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಲೇ ಇರುತ್ತದೆ. ಸಮತೋಲಿತ ಆಹಾರ ಕೇವಲ ದೈಹಿಕ ಮಾತ್ರವಲ್ಲ, ಮಾನಸಿಕ ಬೆಳವಣಿಗೆಗೂ ಅವಶ್ಯಕವಾಗಿದೆ. ಹಣ್ಣು, ಹಸಿರು ತರಕಾರಿಗಳು, ಬಾದಾಮಿ ಮುಂತಾದ ಡ್ರೈ ಫ್ರೂಟ್ಸ್ಗಳನ್ನು ಸೇವಿಸುವುದು ಮೆದುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಲವು ನಿರ್ದಿಷ್ಟ ಆಹಾರಗಳ ಸೇವನೆಯಿಂದ ಮೆದುಳಿನ ಕ್ಷಮತೆ, ಸ್ಮರಣ ಶಕ್ತಿ ಹಾಗೂ ಏಕಾಗ್ರತೆ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಇಂತಹ ಅದ್ಭುತವಾಗಿರುವ ಮೆದುಳನ್ನು ನಾವು ಮೊಂಡಾಗಲು ಬಿಡಬಾರದು. ಏನಾದರೂ ಅಭ್ಯಾಸವನ್ನ ಮಾಡುತ್ತಲೇ ಇರಬೇಕು. ನಾವು ಯಾವಾಗಲೂ ಕ್ರಿಯಾಶೀಲವಾಗಿರುವುದರಿಂದ ನಮ್ಮ ಮೆದುಳು ಚುರುಕಾಗಿ ಇರುತ್ತದೆ. ಮೆದುಳನ್ನು ಸುಮ್ಮನೆ ಇರಲು ಬಿಡದೆ ಅದಕ್ಕೆ ಕೆಲಸ ಕೊಡುತ್ತಾ ಇರಬೇಕು. ಅಂದರೆ ನಮಗೆ ಗೊತ್ತಿರುವ ಯಾವುದೇ ಒಳ್ಳೆಯ ಹವ್ಯಾಸಗಳನ್ನು ಅಥವಾ ಓದುವುದು, ಹಾಡುವುದು ಮುಂತಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಲೇ ಇರಬೇಕು. ಇದರಿಂದ ಮೆದುಳು ಚುರುಕಾಗಿ ಇರುವುದಲ್ಲದೆ ಆರೋಗ್ಯವಾಗಿಯೂ ಇರುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.